ಬಹುನಿರೀಕ್ಷಿತ ದೆಹಲಿ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ. ಬರೋಬ್ಬರಿ 48 ಕ್ಷೇತ್ರಗಳಲ್ಲಿ ಜಯವನ್ನ ಗಳಿಸಿದೆ ಬಿಜೆಪಿ ಪಾಳಿಯ. ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ ಕಳೆದ 2 ಟರ್ಮ್ನಲ್ಲಿ ಭರ್ಜರಿ ಗೆಲುವನ್ನ ದಾಖಲು ಮಾಡಿದ್ದಂತಹ ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನ ಪಡೆದಿದ್ದಂತಹ ಆಮ್ ಆದ್ಮಿ ಪಕ್ಷ ಈ ಬಾರಿ ಗೆದ್ದಿರುವುದು ಕೇವಲ 22 ಕ್ಷೇತ್ರಗಳಲ್ಲಿ ಮಾತ್ರ. ಬರೋಬ್ಬರಿ 27 ವರ್ಷಗಳ ವನವಾಸದ ಬಳಿಕ ಬಿಜೆಪಿ ಪಾಳಿಯ ದೆಹಲಿ ಗದ್ದುಗೆಯನ್ನ ಹಿಡಿಯುವಲ್ಲಿ ಸಕ್ಸಸ್ ಆಗಿದೆ. ಸ್ವಯಂ ತಪ್ಪು, ಆಡಂಬರದ ಅವರ ನಡೆ ಎಲ್ಲವೂ ಕೂಡ ಆಮ್ ಆದ್ಮಿ ಪಕ್ಷದ ಸೋಲಿಗೆ ಕಾರಣ ಆಯ್ತಾ? ಐತಿಹಾಸಿಕ ಜಯವನ್ನ ಪಡ್ಕೊಂಡಿದೆ ಬಿಜೆಪಿ. ದೆಹಲಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬಂದಿದೆ. ಆ ಸಂಭ್ರಮಾಚರಣೆಯನ್ನ ಗಮನಿಸ್ತಾ ಇದ್ದೀವಿ. ಕೇಜ್ರಿವಾಲ್ರ ಆ ಒಂದು ಗೋಡೆಯನ್ನ ಏನು ಕಟ್ಟಿದ್ರು, ಮುಂದಿನ ಜನ್ಮಕ್ಕೂ ಕೂಡ ನಮ್ಮನ್ನ ಇಲ್ಲಿಂದ ತೆಗೆದು ಹಾಕುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆತ್ಮವಿಶ್ವಾಸದ ಮಾತುಗಳನ್ನ ಆಡ್ತಾ ಇದ್ರು ಅರವಿಂದ್ ಕೇಜ್ರಿವಾಲ್. 2025 ಬಿಡಿ, 2050 ಬಂದು ಆಮ್ ಆದ್ಮಿ ಪಕ್ಷವನ್ನ ದೆಹಲಿಯಲ್ಲಿ ಸೋಲಿಸುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ರು. ಆ ಅತಿಯಾದ ಆತ್ಮವಿಶ್ವಾಸ ಇವತ್ತು ನುಚ್ಚು ನೂರಾಗಿ ಹೋಗಿದೆ. ಕೊನೆಗೂ ಗೋಲನ್ನ ತಲುಪಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. 27 ವರ್ಷಗಳ ಬಳಿಕ, ಅಂದ್ರೆ 1998ರಲ್ಲಿ ಕೊನೆಯದಾಗಿ ದೆಹಲಿಯಲ್ಲಿ ಬಿಜೆಪಿ ಸರ್ಕಾರ ಇದ್ದಿತ್ತು. ಹಾಗಾಗಿ ಬರೋಬ್ಬರಿ 27 ವರ್ಷಗಳ ಬಳಿಕ ರಾಷ್ಟ್ರ ರಾಜಧಾನಿಯಲ್ಲಿ ಮತ್ತೆ ಕಮಲ ಕಿಲಕಿಲ ಅಂದಿದೆ. ಮತ್ತೆ ಕಮಲವನ್ನ ಅರಳಿಸುವಲ್ಲಿ ಬಿಜೆಪಿ ನಾಯಕರು ಸಕ್ಸಸ್ ಆಗಿದ್ದಾರೆ. ಆ ಮೂಲಕ ಅರವಿಂದ್ ಕೇಜ್ರಿವಾಲ್ಗೆ ಭಾರೀ ಮುಖಭಂಗ ಆಗಿದೆ. ಒಂದು ದೊಡ್ಡ ವೇವ್ ಮೂಲಕ ಅಧಿಕಾರಕ್ಕೆ ಬಂದಂತವರು ಅರವಿಂದ್ ಕೇಜ್ರಿವಾಲ್. ಪ್ರಾಮಾಣಿಕ, ಭ್ರಷ್ಟಾಚಾರ ರಹಿತ ಸರ್ಕಾರದ ಭರವಸೆಯೊಂದಿಗೆ ಬಂದವರು, ಕಾಮನ್ ಮ್ಯಾನ್ ಸರ್ಕಾರದ ಭರವಸೆಯೊಂದಿಗೆ ಬಂದಿದ್ದವರು ಅರವಿಂದ್ ಕೇಜ್ರಿವಾಲ್. ಅಂಥ ಅರವಿಂದ್ ಕೇಜ್ರಿವಾಲ್ರನ್ನೇ ಇವತ್ತು ಮನೆಗೆ ಕಳುಹಿಸಿದ್ದಾರೆ ದೆಹಲಿಯ ಮತದಾರರು. ಗರ್ವಭಂಗ ಆಗಿದೆ ಅಂತ ಹೇಳಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಸ್ವಯಂ ತಪ್ಪು, ಆಡಂಬರದ ಅಧಿಕಾರದ ಆಟದಿಂದೇ ಸೋಲನ್ನ ಕಂಡಿದ್ದಾರೆ ಅನ್ನುವಂತಹ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ಹಾಗಾದ್ರೆ ದೆಹಲಿಯಲ್ಲಿ ಆಮ್ ಆದ್ಮಿ ಪಕ್ಷದ ಆಟ ಅಂತ್ಯ ಆಗುವುದಕ್ಕೆ ಏನು ಕಾರಣ? ವೋಟ್ ಶೇರಿಂಗ್ ನಲ್ಲಿ ಬಹಳ ದೊಡ್ಡ ಡಿಫರೆನ್ಸ್ ಏನು ಕಂಡು ಬಂದಿಲ್ಲ. ಆಮ್ ಆದ್ಮಿ ಪಕ್ಷಕ್ಕಿಂತ 2% ಹೆಚ್ಚುವರಿಯಾದಂತಹ ಮತವನ್ನ ಪಡ್ಕೊಳ್ಳುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಆದ್ರೆ ಸೀಟ್ಗಳ ಸಂಖ್ಯೆಯನ್ನ ನಾವು ಗಮನಿಸಬೇಕು. 48 ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಿದೆ ಬಿಜೆಪಿ, ಆಮ್ ಆದ್ಮಿ ಪಕ್ಷ 22 ಕ್ಷೇತ್ರಗಳಲ್ಲಿ. ಹಾಗಾದ್ರೆ ಆಮ್ ಆದ್ಮಿ ಪಕ್ಷ ಕಡಿಮೆ ಸೀಟ್ ಗೆಲ್ಲೋದಕ್ಕೆ ಏನು ಕಾರಣ? 10 ವರ್ಷ ಆಡಳಿತ ನಡೆಸಿದ್ದಂತಹ ಆಮ್ ಆದ್ಮಿ ಪಕ್ಷದ ವಿರುದ್ಧ ಸಹಜವಾಗಿ ಆಡಳಿತ ವಿರೋಧಿಯಲ್ಲಿ ದೆಹಲಿಯಲ್ಲಿ ಎದ್ದಿತ್ತು. ಇನ್ನು ಕಳೆದ 2 ವರ್ಷಗಳಿಂದ ಸದ್ದು ಮಾಡ್ತಾ ಇದ್ದಂತಹ ಲಿಕ್ಕರ್ ಹಗರಣ ಯಾರಿಗ್ ಗೊತ್ತಿಲ್ಲ. ಭ್ರಷ್ಟಾಚಾರ ರಹಿತ ಸರ್ಕಾರದ ಭರವಸೆ ನೀಡಿದ್ದಂತಹ ಆಮ್ ಆದ್ಮಿ ಪಕ್ಷದ ವಿರುದ್ಧ ಲಿಕ್ಕರ್ ಹಗರಣ ದೊಡ್ಡದಾಗಿ ಸದ್ದು ಮಾಡ್ತು. ಅರವಿಂದ್ ಕೇಜ್ರಿವಾಲ್ ಅವರ ನಿವಾಸ, ಸಿಎಂ ನಿವಾಸ, ಅದನ್ನ ಗಾಜಿನ ಅರಮನೆ ಮಾಡಿದ್ದಾರೆ. 45 ಕೋಟಿಗೂ ಹೆಚ್ಚು ಖರ್ಚು ಮಾಡಿ ರಿನೋವೇಷನ್ ಮಾಡಿಸಿದ್ದಾರೆ ಎನ್ನುವಂಥ ಆರೋಪ ಕೇಳ್ಬಂತು. ನಾನು ಕಾಮನ್ ಮ್ಯಾನ್ ಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಹೇಳಿದ್ದಂಥ ಅರವಿಂದ್ ಕೇಜ್ರಿವಾಲ್ ಅವರ ಇಮೇಜ್ಗೆ ಅದು ಡ್ಯಾಮೇಜ್ ಮಾಡಿಬಿಡ್ತು. ಇನ್ನು ಕಾಂಗ್ರೆಸ್ ಜೊತೆ ಹೊಂದಾಣಿಕೆಯನ್ನ ಮಾಡಿಕೊಳ್ಳಿಲ್ಲ. ರಾಷ್ಟ್ರ ರಾಜಕಾರಣದಲ್ಲಿ ಮಾಡಿಕೊಂಡಂತಹ ಹೊಂದಾಣಿಕೆ ರಾಜ್ಯ ರಾಜಕಾರಣಕ್ಕಾದಾಗ ನಡೆಯಲಿಲ್ಲ. ಟಕ್ಕರ್ನ ಫೈಟ್ ಅನ್ನ ಕೊಟ್ಟಿತ್ತು ಕಾಂಗ್ರೆಸ್. ನಾವು ಗಮನಿಸಬೇಕು, ವೋಟ್ ಶೇರ್ನಲ್ಲೂ ಕಳೆದ ಬಾರಿ 3-4% ಕಾಂಗ್ರೆಸ್ನ ವೋಟ್ ಶೇರ್ ಈ ಬಾರಿ 6% ಕ್ರಾಸ್ ಮಾಡಿದೆ. ಅಲ್ಲಿಗೆ ಹೆಚ್ಚುವರಿಯಾಗಿ 2-3% ವೋಟ್ ಅನ್ನ ಕಾಂಗ್ರೆಸ್ ಏನ್ ಪಡ್ಕೊಂಡಿದೆ, ಅದು ಆಮ್ ಆದ್ಮಿ ಪಕ್ಷದ ಮತದಾರರನ್ನ ತನ್ನತ್ತ ಸೆಳೆಯುವಲ್ಲಿ ಹಾಗಾದ್ರೆ ಸಕ್ಸಸ್ ಆಗಿದ್ಯಾ ಅನ್ನುವಂಥ ವಿಶ್ಲೇಷಣೆಗಳಾಗ್ತಾ ಇವೆ. ಆ ಹೊಂದಾಣಿಕೆ ಸಾಧ್ಯ ಆಗದೇ ಇದ್ದಿದ್ದು ಕೂಡ ಹೊಡೆತವನ್ನ ಕೊಟ್ಟಿದೆ ಆಮ್ ಆದ್ಮಿ ಪಕ್ಷಕ್ಕೆ. ಇನ್ನು ಉಚಿತಗಳ ಘೋಷಣೆಯನ್ನ ಮಾಡಿದ್ರು, ಅದು ನಡೀತಾ ಇತ್ತು. ಆದ್ರೆ ಮುಂದಿನ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಇರಲಿಲ್ವಲ್ಲ, ಮೂಲ ಸೌಕರ್ಯಗಳ ವೃದ್ಧಿ ಬಗ್ಗೆ ಚರ್ಚೆ ಇರಲಿಲ್ಲ. ಅದು ಕೂಡ ಹೊಡೆತ ಕೊಟ್ಟಿರುವಂತಹ ಸಾಧ್ಯತೆ ಇದೆ ಎನ್ನುವಂತಹ ವಿಶ್ಲೇಷಣೆ ಇದೆ. ಇನ್ನು ಎಲ್ಲಕ್ಕಿಂತ ಪ್ರಮುಖವಾಗಿ ಬಿಜೆಪಿ ಹಿಂದುತ್ವದ ಬದಲಿಗೆ ಈ ಬಾರಿ ಟಾರ್ಗೆಟ್ ಮಾಡಿದ ಯಾರನ್ನ ಅಂತ ಕೇಳಿದ್ರೆ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ರನ್ನ. ಅವರ ಸುತ್ತ ಚಕ್ರವ್ಯೂಹವನ್ನ ಮಾಡ್ತು. ಆಮ್ ಆದ್ಮಿ ಪಕ್ಷಕ್ಕೆ ಫೇಸ್ ಆಗಿದ್ದವರು ಅರವಿಂದ್ ಕೇಜ್ರಿವಾಲ್. ಇಮಾನ್ದಾರ್, ಪ್ರಾಮಾಣಿಕ ಅನ್ನುವಂಥ ಒಂದು ಟ್ಯಾಗ್ ಲೈನ್ ಅನ್ನ ಇಟ್ಕೊಂಡಿದ್ದವರು. ಆ ಇಮಾನ್ದಾರ್ ಅನ್ನುವಂಥ ಹೆಸರಿಗೆ ಮಸಿ ಬಳಿಯುವಂಥ ಕೆಲಸ, ಅಂದ್ರೆ ಅವ್ರ ವಿರುದ್ಧ ಕೇಸ್ಗಳು ಏನಾಯ್ತು ಅದನ್ನ ಪ್ರಬಲವಾಗಿ ಬಳಕೆ ಮಾಡ್ಕೊಂಡ್ಬಿಡ್ತು ಬಿಜೆಪಿ. ಇನ್ನು ಲೋಕಸಭೆಯಲ್ಲಿ ಬರ್ತಾ ಇದ್ದಂತಹ ವೋಟ್ಗಳು
ನಾವು ಗಮನಿಸಬೇಕು, ಕಳೆದ 3 ಲೋಕಸಭಾ ಚುನಾವಣೆ 7 ಸೀಟ್ ಬಿಜೆಪಿಗೆ ದೆಹಲಿನಲ್ಲಿ. ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನ ಒಪ್ತಾ ಇದ್ದಂತಹ ದೆಹಲಿ ಮತದಾರರು ವಿಧಾನಸಭೆ ಚುನಾವಣೆ ಬರುವಂತಹ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷಕ್ಕೆ ಜೈ ಅಂತ ಹೇಳ್ತಾ ಇದ್ರು. ಆದ್ರೆ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಾಕ್ತಾ ಇದ್ದಂತಹ ಮತದಾರರು ಯಾರಿದ್ದಾರೆ, ವೋಟ್ ಹಾಕ್ತಾ ಇದ್ದಂತಹ ಮತದಾರರು, ಅವರನ್ನ ವಿಧಾನಸಭಾ ಚುನಾವಣೆಯಲ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಸೆಳೆಯುವಲ್ಲಿ ಬಿಜೆಪಿ ಸಕ್ಸಸ್ ಆಯಿತು. ಅದು ಕೂಡ ಬಿಜೆಪಿ ಗೆಲುವಿಗೆ ಕಾರಣ ಆಯಿತು. ಇನ್ನು 7ನೇ ಕಾರಣ ಏನು? ಆಪ್ನಿಂದ ಹಿರಿಯ ನಾಯಕರು ಹೊರ ಹೋಗಿ ಬೇರೆ ಪಕ್ಷಗಳನ್ನ ಸೇರಿದ್ದು, ಕೆಲವರು ಬಿಜೆಪಿಯನ್ನ ಸೇರ್ಬಿಟ್ರು. ಅದು ಕೂಡ ಒಂದು ರೀಸನ್ ಆಗ್ಬಿಡ್ತು. ಇನ್ನು ಬಹಳ ಪ್ರಮುಖವಾಗಿ 2022ರಲ್ಲಿ ಖುದ್ದು ಅರವಿಂದ್ ಕೇಜ್ರಿವಾಲ್ ಅವರು ಮಾತನಾಡಿದ್ರು, ಹಲವು ವೇದಿಕೆಗಳಲ್ಲಿ ಅವರು ಮಾತನಾಡಿದ್ದಾರೆ. ಅವರು ಒಂದು ಸ್ಪಷ್ಟವಾದಂತಹ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು. ಒಂದು ವೇಳೆ ಯಮುನಾ ನದಿಯನ್ನ ನಾನು ಸ್ವಚ್ಛಗೊಳಿಸ್ತೇ ಇದ್ರೆ ನೀವು ನನಗೆ ಮತವನ್ನೇ ಹಾಕಬೇಡಿ ಮುಂದಿನ ಎಲೆಕ್ಷನ್ಗೆ ಅಂತ ಹೇಳಿ 2022ರಲ್ಲಿ ಹೇಳಿದ್ರು. ಆ ಸ್ವಚ್ಛಗೊಳಿಸುವಂತಹ ಭರವಸೆ ಈಡೇರಲಿಲ್ಲ, ಯಮುನಾ ಕ್ಲೀನ್ ಆಗಲಿಲ್ಲ. ಕೊನೆಗೆ ಹರಿಯಾಣದವರು ವಿಷ ಹಾಕಿದ್ರು ಅನ್ನುವಂತಹ ಸ್ಟೇಟ್ಮೆಂಟ್ಗಳನ್ನೆಲ್ಲ ಕೊಟ್ಟುಬಿಟ್ರು. ಕೊಟ್ಟಂತಹ ಭರವಸೆಯನ್ನ ಈಡೇರಿಸಲಿಲ್ಲ ಅರವಿಂದ್ ಕೇಜ್ರಿವಾಲ್. ಅದು ಅವ್ರಿಗೆ ಹೊಡೆತ ಕೊಟ್ಬಿಡ್ತು. ಮತ್ತೊಂದು ಕಾರಣ ಏನು? ಆಮ್ ಆದ್ಮಿ ಪಕ್ಷದ ಭ್ರಷ್ಟಾಚಾರಗಳ ಬಗ್ಗೆಯೇ ಬಿಜೆಪಿ ನಿರಂತರವಾಗಿ ಪ್ರಚಾರ ಮಾಡಿದ್ದು. ಆಮ್ ಆದ್ಮಿ ಪಕ್ಷದ ಪ್ರಬಲ ಅಸ್ತ್ರ ಏನಾಗಿತ್ತು? ಅವರ ಕ್ಲೀನ್ ಇಮೇಜ್, ಭ್ರಷ್ಟಾಚಾರ ರಹಿತ ಇಮೇಜ್ ಅವರ ಪ್ರಬಲ ಅಸ್ತ್ರ ಆಗಿತ್ತು, ಅವರ ಸ್ಟ್ರೆಂತ್ ಆಗಿತ್ತು. ಆದ್ರೆ ಬಿಜೆಪಿ ಈ ಬಾರಿ ಅಟ್ಯಾಕ್ ಮಾಡಿದ್ದು ಅದರ ಮೇಲೆಯೇ. ಅವರ ವಿರುದ್ಧ ಕೇಳಿ ಬಂದಂತಹ ಹಗರಣಗಳು, ಅವರ ನಾಯಕರ ಜೈಲು ಪರೇಡ್, ಅದನ್ನೇ ಅಸ್ತ್ರ ಮಾಡಿಕೊಳ್ತು ಬಿಜೆಪಿ. ಇನ್ನು 20 ಹಾಲಿ ಶಾಸಕರಿಗೆ ಟಿಕೆಟ್ ನಿರಾಕರಿಸಿದ್ರಿಂದ ಕೂಡ ಆಮ್ ಆದ್ಮಿ ಪಕ್ಷಕ್ಕೆ ಹೊಡೆತ ಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ 7 ಶಾಸಕರು ನೇರವಾಗಿ 7ರಿಂದ 8 ಶಾಸಕರು ಕೊನೆ ಕ್ಷಣದಲ್ಲಿ ಬಿಜೆಪಿಗೆ ಜಾಯಿನ್ ಆಗ್ಬಿಟ್ರು. ಅಂದ್ರೆ ಹೊಸಬರಿಗೆ ಟಿಕೆಟ್ ನೀಡುವಂತಹ ಪ್ರಯತ್ನವನ್ನ ಆಮ್ ಆದ್ಮಿ ಪಕ್ಷ ಮಾಡುವಂತಹ ಕೆಲಸವನ್ನ ಮಾಡ್ತು. ಆದ್ರೆ ಆ ಪ್ರಯತ್ನ ಅವರಿಗೆ ಸಕ್ಸಸ್ ಅನ್ನ ತಂದುಕೊಡ್ಲಿಲ್ಲ, ಬದಲಾಗಿ ಹೊಡೆತವನ್ನ ಕೊಡ್ತು. ಇನ್ನು ದೆಹಲಿಯಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋದಕ್ಕೆ 27 ವರ್ಷಗಳ ಬಳಿಕ ಇಂದ್ರಪ್ರಸ್ಥದಲ್ಲಿ ಆಧಿಪತ್ಯವನ್ನ ಸಾಧಿಸುವುದಕ್ಕೆ ಬಿಜೆಪಿ ಪ್ಲಸ್ ಆಗಿದ್ದೇನು? ಬಿಜೆಪಿಯ ಗೆಲುವಿನ ಕಾರಣಗಳು ಏನು? ಗ್ಯಾರಂಟಿಯಂತಹ ಫ್ರೀ ಯೋಜನೆಯನ್ನ ಘೋಷಣೆ ಮಾಡಿತ್ತು ಬಿಜೆಪಿ. ಅದರಲ್ಲಿ ಮಹಿಳೆಯರಿಗೆ 2,500 ರೂಪಾಯಿ ಹಣ ಸೇರಿದಂತೆ ಹಲವು ಯೋಜನೆಗಳು, 500 ರೂಪಾಯಿ ಸಬ್ಸಿಡಿ ಸಿಲಿಂಡರ್ಗೆ, ಜೊತೆಗೆ UPSC ಎಕ್ಸಾಮ್ ಅನ್ನ ಬರೆಯುವವರು ಆ ಭಾಗದಲ್ಲಿ ಬಹಳ ಜನ ಇದ್ದಾರೆ. ಕಾಂಪಿಟೇಟಿವ್ ಎಕ್ಸಾಮ್ ಅನ್ನ ಬರೆಯುವವರು, ಅವರ 2 ಅಟೆಂಪ್ಟ್ಗಳಿಗೆ 15,000 ರೂಪಾಯಿ ಸಹಾಯಧನವನ್ನ ಕೊಡುವುದು, ಈ ರೀತಿಯಾದಂತಹ ಘೋಷಣೆಗಳನ್ನ ಬಿಜೆಪಿ ಮಾಡ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಆಮ್ ಆದ್ಮಿ ಪಕ್ಷ ಕೊಟ್ಟಿದೆಯಲ್ಲ ಕೆಲವು ಸಬ್ಸಿಡಿ ಉಚಿತ ಯೋಜನೆಗಳು, ಅದನ್ನ ನಾವು ಕಂಟಿನ್ಯೂ ಮಾಡ್ತೀವಿ, ನಾವು ಯಾವುದೇ ಕಾರಣಕ್ಕೂ ಸ್ಟಾಪ್ ಮಾಡೋದಿಲ್ಲ ಅಂತ ಹೇಳಿತ್ತು ಬಿಜೆಪಿ. ಅದು ಕೂಡ ಪ್ಲಸ್ ಪಾಯಿಂಟ್ ಆಗಿದೆ ಬಿಜೆಪಿಗೆ. ಮತ್ತೊಂದು ಕಾರಣ ಏನು? ರಾಷ್ಟ್ರ ರಾಜಧಾನಿಯಲ್ಲಿ ಡಬಲ್ ಇಂಜಿನ್ ಸರ್ಕಾರದ ಭರವಸೆ. ಕೇಂದ್ರದಲ್ಲಿ ನಾವಿದ್ದೀವಿ, ರಾಜ್ಯದಲ್ಲೂ ನಾವೇ ಇದ್ರೆ ನಿಮ್ಮ ಎಲ್ಲಾ ಕೆಲಸಗಳು ಇನ್ಕ್ಲೂಡಿಂಗ್ ಮೂಲಸೌಕರ್ಯ ಅಥವಾ ದೊಡ್ಡ ದೊಡ್ಡ ಯೋಜನೆಗಳ ಜಾರಿ ಈಸಿ ಆಗುತ್ತೆ ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದು, ಉತ್ತಮ ಆಡಳಿತದ ಭರವಸೆಯನ್ನ ಕೊಟ್ಟಿತ್ತು. ದೆಹಲಿಯಲ್ಲಿ ಬಿಜೆಪಿ ರಾಷ್ಟ್ರ ನಾಯಕರ ತಂತ್ರಗಾರಿಕೆ ಪ್ರಚಾರ ಇದು ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಯಿತು ಬಿಜೆಪಿಗೆ. ಅಂದ್ರೆ ಚುನಾವಣೆ ಘೋಷಣೆಯಾದ 2-3 ತಿಂಗಳ ವರ್ಕ್ ಅಲ್ಲ, ಕಳೆದ ಹಲವು ತಿಂಗಳುಗಳಿಂದ ಗ್ರೌಂಡ್ ಲೆವೆಲ್ನಲ್ಲಿ ಬಿಜೆಪಿಯ ಕಾರ್ಯಕರ್ತರು, RSS ನಾಯಕರು ವರ್ಕ್ ಮಾಡಿದ್ದಾರೆ. ಅದರ ಪ್ರತಿಫಲ ರಿಸಲ್ಟ್ ನಲ್ಲಿ ಕಾಣಿಸ್ತಾ ಇದೆ. ಇನ್ನು ಸೀಟ್ ಹಂಚಿಕೆಯ ಸಂದರ್ಭದಲ್ಲೂ ಕೂಡ ಅಳೆದು ತೂಗಿ ಸೀಟನ್ನ ಹಂಚಿಕೆ ಮಾಡುವಂತಹ ಕೆಲಸವನ್ನ ಬಿಜೆಪಿ ಹೈಕಮಾಂಡ್ ನಾಯಕರು ಮಾಡಿದ್ರು. ಅಮಿತ್ ಶಾ ಮಾಡಿದಂತಹ ತಂತ್ರ ದೆಹಲಿನಲ್ಲಿ ಬಿಜೆಪಿ ಫಲ ಕೊಟ್ಟಿದೆ. ಇನ್ನು ಮಾಜಿ ಸಂಸದರನ್ನ ಕಣಕ್ಕಿಳಿಸಿ ಆಮ್ ಆದ್ಮಿ ಪಕ್ಷಕ್ಕೆ ಟಫ್ ಫೈಟ್ ಅನ್ನ ಕೊಡುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತು. ಫಾರ್ ಎಕ್ಸಾಂಪಲ್, ಅದರಲ್ಲಿ ಬಹಳ ಪ್ರಮುಖವಾಗಿ ಕಾಣೋದು ಅರವಿಂದ್ ಕೇಜ್ರಿವಾಲ್ ಅನ್ನ ಸೋಲಿಸಿದಂತಹ ಪರಮೇಶ್ ವರ್ಮಾ ಅವರಿಗೆ 2024ರ ಲೋಕಸಭಾ ಚುನಾವಣೆ ಟಿಕೆಟ್ ಅನ್ನೇ ಕೊಟ್ಟಿರಲಿಲ್ಲ. ಅವರನ್ನ ನೇರವಾಗಿ ದೆಹಲಿ ವಿಧಾನಸಭಾ ಚುನಾವಣೆಗೆ ಬಿಜೆಪಿ ಹೈಕಮಾಂಡ್ ರೆಡಿ ಮಾಡ್ತಾ ಇತ್ತು. ಇನ್ನು ದೆಹಲಿಯಲ್ಲಿ ರಾಜ್ಯ ಬಿಜೆಪಿ ನಾಯಕರಿಂದ ಒಗ್ಗಟ್ಟಿನ ಹೋರಾಟ ನಡೆಯಿತು. ಅಷ್ಟು ಮಾತ್ರ ಅಲ್ಲ, ಕೇಜ್ರಿವಾಲ್ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಪದೇ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಬಿಜೆಪಿ ನಾಯಕರು ಮಾಡಿದ್ರು. ಇದರ ಜೊತೆಗೆ RSSನ ಸಹಕಾರದೊಂದಿಗೆ ತಳಮಟ್ಟದಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಿದ್ದು ಬಿಜೆಪಿ ಪ್ಲಸ್ ಆಯಿತು. ಇಂಡಿಯಾ ಮೈತ್ರಿಕೂಟದಿಂದ ಆಪ್ ದೂರ ಆಗಿದ್ದು ಕೂಡ ಬಿಜೆಪಿಗೆ ಲಾಭ ತಂದುಕೊಡ್ತು. ಚುನಾವಣೆಗೆ ಮುನ್ನ ಕೇಂದ್ರದಿಂದ 8ನೇ ವೇತನ ಆಯೋಗ ಜಾರಿ ಮಾಡಿದ್ದು, ಆ ಭಾಗದಲ್ಲಿ ಸರ್ಕಾರಿ ಉದ್ಯೋಗಿಗಳ ಸಂಖ್ಯೆ ಹೆಚ್ಚಿದೆ, ಅದು ಪ್ಲಸ್ ಆಗಿತ್ತು. ಇನ್ನು ಮತದಾನಕ್ಕೆ ಮುನ್ನ
7 ವಾರದಲ್ಲಿ ಸುಮಾರು 5,000 ಸಣ್ಣ ಪುಟ್ಟ ಸಭೆಗಳನ್ನ ಮಾಡಿ ಈ ಪೂರ್ವಾಂಚಲ ಭಾಗದವರು, ಬಿಹಾರದವರು, ಜಾಟ್ಗಳು, ಗುಜ್ಜರ್ಗಳು ದೆಹಲಿನಲ್ಲಿ ಯಾರಿದ್ದಾರೆ ಅವರನ್ನೆಲ್ಲ ಸಭೆ ಮಾಡಿ 5,000ಕ್ಕೂ ಸಣ್ಣ ಪುಟ್ಟ ಸಭೆಯನ್ನ ಮಾಡಿ ಅವರ ವಿಶ್ವಾಸ ಗಳಿಸುವಂತಹ ಕೆಲಸವನ್ನ ಬಿಜೆಪಿ ಮಾಡಿತು. ಇನ್ನು ಹಿಂದುತ್ವದ ಜಪವನ್ನ ಪ್ರಮುಖ ಅಜೆಂಡಾ ಆಗಿ ಈ ಸಲ ಬಳಸದೆ ಜಾಣತನವನ್ನ ತೋರಿಸಿತು ಬಿಜೆಪಿ ಪಾಳ್ಯ. ಕಲುಷಿತಗೊಂಡಂತಹ ಯಮುನಾ ನದಿ, ದೆಹಲಿಯ ವಾಯು ಗುಣಮಟ್ಟ ಕುಸಿತ ಆಗಿದ್ದು ಅದನ್ನ ಆಪ್ ವಿರುದ್ಧ ಅಸ್ತ್ರವನ್ನಾಗಿ ಮಾಡಿಕೊಳ್ತು ಬಿಜೆಪಿ. ಇದೆಲ್ಲದರ ಜೊತೆಗೆ ನಮೋ ವರ್ಚಸ್ಸು ಬ್ರ್ಯಾಂಡ್ ಮೋದಿಯನ್ನ ಬಳಸಿದ್ದು ಕೂಡ ದೆಹಲಿನಲ್ಲಿ ಪ್ಲಸ್ ಆಗಿದೆ ಬಿಜೆಪಿಗೆ. ಇಷ್ಟು ಮಾತ್ರ ಅಲ್ಲದೆ ಏಕನಾಯಕತ್ವಕ್ಕೆ ಒತ್ತನ್ನ ಕೊಡದೆ ಸಾಮೂಹಿಕ ನಾಯಕತ್ವದಲ್ಲಿ ದೆಹಲಿಯಲ್ಲಿ ಚುನಾವಣೆಯನ್ನ ಎದುರಿಸಿದ್ದು ಬಿಜೆಪಿಗೆ ಗೆಲುವಿಗೆ ಕಾರಣ ಆಯಿತು ಅನ್ನುವಂಥ ವಿಶ್ಲೇಷಣೆಗಳು ಕೇಳಿ ಬರ್ತಾ ಇವೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.